ಉತ್ತರ ಕರ್ನಾಟಕದ ಆಲಮಟ್ಟಿ ಜಲಾಶಯ ಈ ಕಡೆ ತುಂಗಭದ್ರೆಯಲ್ಲಿ ನೀರು ಉಳ್ಕೋತು, ಅಲ್ಲಿ ನೀರು ಬಂದು ಸೇರ್ಕೋ. ಆಲಮಟ್ಟಿ ಜಲಾಶಯ ಆಗಸ್ಟ್ ತಿಂಗಳಲ್ಲಿ ಈಗ ಸಂಪೂರ್ಣವಾಗಿ ಭರ್ತಿಯಾಗಿದೆ. 123 TMC ಲೆಕ್ಕ ಹಾಕ್ಕೊಳ್ಳಿ ನೀವು. KRS ಯಾರ್ಯಾರು ಹೋಗಿರ್ತೀರಿ ನೀವು, 40 TMC, 49, 47, 48 TMC ರಫ್ಲಿ. ಸೊ ಹೆಚ್ಚು ಕಡಿಮೆ 2.5 ಪಟ್ಟು ದೊಡ್ಡದು ಆಲಮಟ್ಟಿ ಜಲಾಶಯ. ಆಲ್ ರೈಟ್, ಅದು 123 TMC ಅಲ್ಲಿ ತುಂಬೋಗ್ಬಿಟ್ಟಿದೆ, ಈಗ ಸಿಕ್ಕಾಪಟ್ಟೆ ತುಂಬ್ಕೊಂಡ್ಬಿಟ್ಟಿದೆ. 22,000 ಒಳಕ್ಕಿದೆ, ಒಂದು 17,000 ಹೊರಗೆ ಕೊಡ್ತಿದ್ದಾರೆ. ಇದೇ ಥರ ಮಳೆ ಬಂದರೆ ಅವ್ರಿಗೆ ಜಾಸ್ತಿ ಬಿಡ್ತಾರೆ. ಭಾಳ ಸಹಜವಾಗಿ ಆ ಭಾಗದ ಜನ ಸಂತೋಷದಲ್ಲಿದ್ದಾರೆ, ತುಂಬ್ಕೋತಲ್ಲಪ್ಪ ಅಯ್ಯಪ್ಪ ಅಂತ. ಇನ್ನು ಇತ್ತ ರಾಯಚೂರು ಬಳ್ಳಾರಿನಲ್ಲೆಲ್ಲ ರಾತ್ರಿ ಸುರಿದ ಮಳೆಗೆ ಸಿಕ್ಕಾಪಟ್ಟೆ ಅವಾಂತರಗಳಾಗೋಗಿದೆ. ಹೊಸಮೋಕ ಗ್ರಾಮ ಮತ್ತು ಲಿಂಗಸುಗೂರು ಪಟ್ಟಣದ ಹಲವು ಬಡಾವಣೆಗಳೆಲ್ಲ ಜಲಾವೃತವಾಗೋಗಿದೆ. ರೋಣದ ದ್ಯಾಮುಣಸಿ ಬಳಿಯ ಹಳ್ಳದಲ್ಲಿ ಕೊಚ್ಚಿ ಹೋಗ್ತಿದ್ದಂತೆ ಒಬ್ಬ ಹುಡುಗ, ವ್ಯಕ್ತಿ ಲುಂಗಿ ಹಾಕ್ಬಿಟ್ಟು ಜನ ಹೆಂಗೋ ಸ್ಥಳೀಯರು ರಕ್ಷಣೆ ಮಾಡ್ಕೊಂಬಿಟ್ಟಿದ್ದಾರೆ. ಅವನು ಪುಣ್ಯ. ಲುಂಗಿಲಿ ತಪ್ಪಿಸ್ಕಂಡ ಅಂತಂದರೆ ಲೆಕ್ಕ ಹಾಕ್ಕೊಳ್ಳಿ. ಯಾವ್ದ ಮಾಲ್ ಓನರ್ಸ್ ಅದು ಯಾರೋ ಸೆಕ್ಯೂರಿಟಿ ಗಾರ್ಡ್ ಕರ್ಕೊಂಬರ್ರಿ ಅವನನ್ನ ಇಲ್ಲಿಗೆ. ಆ ಸೆಕ್ಯೂರಿಟಿ ಗಾರ್ಡ್ನ ಪಂಚೆ ಕಟ್ಕೊಂಬಂದು ಒಳಗೆ ಬಿಡಲ್ಲ ಅಂದಿದ್ಯಲ್ಲಪ್ಪ. ನೀನು ನೋಡಿದೇನಪ್ಪ ಪಂಚೆ ಮಹತ್ವನ ನೀನು? ಲುಂಗಿ ಮಹತ್ವ, ಪಂಚೆ ಮಹತ್ವ, ವಾಟ್ ಎವರ್ ಜೀವ ಉಳಿಸಿ ನೋಡಿದ್ಯಪ್ಪ, ಕರ್ಕೊಂಬರ್ಬೇಕು ಅವ್ರಿಗೆ. ಈಗ ಸರಿ, ಸಕಲೇಶ್ಪುರದ ಬಳಿ ಹಳಿ ಮೇಲೆ ಕುಸಿದ ಮಣ್ಣನ್ನು ಮಳೆ ಮಧ್ಯಾಹ್ನ ಕಷ್ಟಪಟ್ಟುಕೊಂಡು ತೆರವು ಮಾಡಿದ್ದಾರೆ ರೈಲ್ವೆ ಇಲಾಖೆಯನ್ನು. That should be called as Great Lungi Escape. ಹೌದ್ರಿ. ದೆಹಲಿಯಲ್ಲಿ ಮತ್ತೊಮ್ಮೆ ಸಂಸತ್ ಭವನದ ಭದ್ರತಾ ಲೋಪ ಬೆಳಕಿಗೆ ಬಂದಿದೆ. ನಿನ್ನೆ ಮಧ್ಯಾಹ್ನ ಯುವಕರೊಬ್ಬ ಗೋಡೆ ಹಾರಿ ಸಂಸತ್ ಭವನದ ಕಾರಿಡಾರ್ ಪ್ರವೇಶ ಮಾಡಿಬಿಟ್ಟಿದ್ದಾನೆ. ತಕ್ಷಣ ಭದ್ರತಾ ಸಿಬ್ಬಂದಿ ಆತನನ್ನು ವಶಕ್ಕೆ ಪಡ್ಕೊಂಡು ವಿಚಾರಣೆ ಮಾಡಿದ್ದಾರೆ. ಏನು ಶಸ್ತ್ರಾಸ್ತ್ರ ಇರಲಿಲ್ಲ ಅವನ ಹತ್ರ. ಬಂಧಿತನನ್ನ ಉತ್ತರ ಪ್ರದೇಶ ಮೂಲದ 20 ವರ್ಷದ ಯುವಕ ಮನೀಶ್ ಅಂತ ಗುರುತಿಸ್ತಾ ಇದ್ದಾರೆ. ತುಂಬಾ ಎತ್ತರದ ಗೋಡೆಯನ್ನು ಆತ ಹೇಗೆ ಹತ್ತಿದ ಅನ್ನೋದು ಈಗ ಬಹಳ ಚರ್ಚೆ ಇದೆ. ಅಥವಾ ಮಾನಸಿಕ ಸ್ಥಿತಿ ಏನೋ ಸರಿ ಇರಲಿಲ್ಲ ಅಂತಿದ್ದಾರೆ. ಆಯಿತು, ಮಾನಸಿಕ ಸ್ಥಿತಿ ಸರಿ ಇಲ್ದಿದ್ರೆ ಸರಿ, ಬಟ್ ಮಾನಸಿಕ ಸ್ಥಿತಿ ಇಲ್ದಿದ್ದವನು ಅಷ್ಟು ಎತ್ತರದ ಗೋಡೆ ಹೆಂಗೆ ಹತ್ತದ ಅನ್ನೋದನ್ನು ಫಸ್ಟ್ ಚೆಕ್ ಮಾಡ್ಕೊಳ್ಳಿ. ಮಾನಸಿಕ ಸ್ಥಿತಿ ಇಲ್ಲ ಅಂತ ಅಂದ್ಬಿಟ್ಟು ಬಿಡೋದಲ್ಲ, ಹೆಂಗೆ ಹತ್ತದ ಅವನು ಅಷ್ಟು ಗೋಡೆ ಹತ್ತಾರಂದ್ರೆ ಎರಡು ಮಾಡಿ ಇಲ್ಲ, ಕ್ರಮ ಬೇರೆ ವಿಚಾರ. ಮಾನಸಿಕ ಸ್ಥಿತಿ ಸರಿ ಇಲ್ದಿದ್ರೆ ಹೆಂಗೆ ಹತ್ತದ ಅನ್ನೋದನ್ನು ತಿಳ್ಕೊಳ್ಳಿ. ಯಾಕೆ ಅಂದರೆ ಅದಕ್ಕೆ ಬೇಕಾದ ಆಲ್ಟರ್ನೇಟಿವ್ ರಿಪೇರಿಗಳು ಮಾಡ್ಕೋಬೋದು ನೀವು, ನಂಬರ್ 1. ಅಥವಾ ಅವನ ಟೆಕ್ನಿಕ್ಕನ್ನು ಕಂಡಿಡ್ಕೊಂಡ್ರೆ ಪೊಲೀಸ್ನವ್ರಿಗೂ ಸೈನ್ಯಕ್ಕೂ ಎಲ್ಲರೂ ಎಲ್ಪಿಗೆ ಬರ್ಬೋದು. ಅದು ಕಾಂಪೌಂಡ್ ಹತ್ತೋ ವ್ಯವಹಾರ ಹಿಂಗೂ ಹತ್ತಿಸ್ಬೋದು ನೋಡಯ್ಯ ಅಂತ, ಯಾರಿಗೂ ಗೊತ್ತು.